ಇವತ್ತು ನಾನು ಪ್ರಪ್ರಥಮ ಬಾರಿಗೆ ಶಾಸಕನಾಗಿ ಆಯ್ಕೆಯಾದಾಗ ಬೆಳಗಾಂ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರನ್ನ ನೆನಪಿಸಬೇಕು. ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಯಾಕೆ ಮುಚ್ಚುತ್ತವೆ, ಕನ್ನಡ ಮಾಧ್ಯಮಗಳಿಗೆ ಶಾಲೆಗಳಿಗೆ ಯಾಕೆ ಮಕ್ಕಳು ಹೋಗ್ತಾ ಇಲ್ಲ? ಇವತ್ತು ಆಂಗ್ಲ ಮಾಧ್ಯಮ ಅನಿವಾರ್ಯ, ಬೇಕೇ ಬೇಕು. ಇಂಗ್ಲಿಷ್ ಇವತ್ತು ಬೇಕೇ. ನಾವು ಹೇಳ್ತೇವೆ ಕನ್ನಡ ಕನ್ನಡ ಕನ್ನಡ, ನಮ್ಮ ಮಕ್ಕಳನ್ನು ಇಂಗ್ಲಿಷ್ಗೆ ಹಾಕುದು ನಮಗೆ ಗೊತ್ತಿದೆ. ಆಂಗ್ಲ ಮಾಧ್ಯಮ ಅನಿವಾರ್ಯ ಇಂದಿನ ದಿನಗಳಲ್ಲಿ, ಈ ವೈಜ್ಞಾನಿಕ ಯುಗದಲ್ಲಿ. ಆದ್ರೆ ನಮಗೆ ಕನ್ನಡ ಮಾಧ್ಯಮ ಶಾಲೆಗಳು ಇವತ್ತು ನಾವು ಕನ್ನಡ ಕನ್ನಡ ಅಂತ ಹೇಳ್ತೇವೆ, ಕರ್ನಾಟಕ ರಾಜ್ಯ ಅಂತ ಹೇಳ್ತೇವೆ. ಕನ್ನಡದ ಶಾಲೆಗಳು ಯಾಕೆ ಮುಚ್ತಾ ಇವೆ? ಯಾರು ಕಾರಣ ಇದಕ್ಕೆ? ಕನ್ನಡ ಶಾಲೆಗಳು ಮುಚ್ಚಲಿಕ್ಕೆ ಒಂದು ಕಾರಣ, ನಾವು ಆ ಶಾಲೆಯ ಬೇಕಾಗುವಂತ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ, ಆ ಶಾಲೆಯ ಮಕ್ಕಳಿಗೆ ಸರಿಯಾದ ಶಿಕ್ಷಕರನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಆಂಗ್ಲ ಮಾಧ್ಯಮಕ್ಕೆ ಒಲವುತ್ತಾರೆ. ಆದ್ರೆ ಕನ್ನಡ ಮಾಧ್ಯಮ ಬೇಕೇ ಬೇಕು. ಯಾಕೆ ಅಂತ ಕೇಳಿದ್ರೆ, ಇವತ್ತು ಕನ್ನಡ ಮಾಧ್ಯಮದಲ್ಲಿ ಸಿಕ್ಕುವಂತ ಶಿಕ್ಷಣದ ಆ ಒಂದು ರೀತಿ ರಿವಾಜುಗಳು, ಸಂಸ್ಕಾರಗಳು, ಸಂಸ್ಕೃತಿಗಳು ಆಂಗ್ಲ ಮಾಧ್ಯಮದಲ್ಲಿ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹೇಳ್ತೇವೆ, ನನ್ನ ಮಗುವನ್ನು 10ನೇ ಕ್ಲಾಸಲ್ಲಿ 100ಕ್ಕೆ 625ಕ್ಕೆ 625 ತೆಗಿಬೇಕು, ನೀನು 100ಕ್ಕೆ 100 ಮಾರ್ಕ್ ತೆಗಿಬೇಕು ಅಂತ ಹೇಳ್ತೇವೆ ನಾವು. ಮಾರ್ಕ್ ತೆಗೆದರೆ ಆಗ್ಲಿಲ್ಲ. ಮಾರ್ಕ್ ತೆಗೆದರೆ ಒಳ್ಳೆಯ ಶಾಲೆಯಲ್ಲಿ ಸೀಟ್ ಸಿಗ್ಬಹುದು, ದುಡ್ಡು ಬೇಕಾದಷ್ಟು ಕೊಟ್ಟು ಒಳ್ಳೊಳ್ಳೆಯ ಶಾಲೆಯಲ್ಲಿ ಸೀಟ್ ಸಿಗ್ಬಹುದು. ಆದ್ರೆ ಮಾರ್ಕ್ ತೆಗೆಯುವುದರ ಜೊತೆಗೆ ನಾವು ಮುಂದೆ ಬದುಕಬೇಕಲ್ಲ, ಬದುಕುವ ವಿದ್ಯೆಯನ್ನು ನಾವು ಕಲಿಬೇಕು. ಬದುಕುವ ವಿದ್ಯೆಯನ್ನು ಕಲಿಸುವಂತ ಶಾಲೆಗಳು ಯಾವುದು ಅಂತ ಕೇಳಿದ್ರೆ ಕನ್ನಡ ಮಾಧ್ಯಮ ಶಾಲೆಗಳು. ಅದಕ್ಕಾಗಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನಿದೆ ಅಂತ ಹೇಳಿದರೆ, ನಮ್ಮ ರಾಷ್ಟ್ರಕ್ಕಾಗಿ ಬಲಿದಾನ ಮಾಡಿದವರು ಯಾರು? ನಾವು ಕಲಿತಂತದ್ದೇನು? ನಾವು ಕಲಿತಂತದ್ದು, ನಾವು ಶಾಲೆಗೆ ಹೋಗುವಾಗ ಕಲಿತದ್ದು ಮೊಘಲರು, ಆಂಗ್ಲರು, ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು. ಇಷ್ಟೇ ಗೊತ್ತು ನಮಗೆ. ನಮ್ಮ ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಬಲಿದಾನ ಆದವರು ಯಾರು? ಮಹಾತ್ಮ ಗಾಂಧಿ, ನೆಹರು ಬಿಟ್ಟರೆ ಯಾರ ಹೆಸರು ಗೊತ್ತಿದೆ ನಮ್ಮ ಮಕ್ಕಳಿಗೆ? ನಮಗೆ ಯಾರ ಹೆಸರು ನಮ್ಮ ಮಕ್ಕಳಿಗೆ ಗೊತ್ತಿದೆ? ಇವತ್ತು ನೀವೊಂದು ಆಂಗ್ಲ ಮಾಧ್ಯಮದ ಶಾಲೆಗೆ ಹೋಗುವಂತ ಹುಡುಗನ ಹತ್ರ, 10ನೇ ಕ್ಲಾಸ್ನ ಹುಡುಗರ ಹತ್ರ ಕೇಳಂತೆ ಹಿಂದಿನ ಪ್ರಧಾನಿ ಯಾರು ಅಂತ ಹೇಳಿದ್ರೆ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿ ನಮ್ಮ ರಾಷ್ಟ್ರಕ್ಕಾಗಿ ಬಲಿದಾನ ಆದವರ ಹೆಸರುಗಳು ಆ ಪುಸ್ತಕದಲ್ಲಿ ಬರಬೇಕು. ಅವರು ಮಾಡಿದಂಥ ಕೆಲಸ ತ್ಯಾಗಗಳು ಬರಬೇಕು, ಸ್ವಾತಂತ್ರ್ಯ ಹೋರಾಟಗಳು ಬರಬೇಕು. ನಮ್ಮ ನಾಡಿನಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ಸಮಾಜಕ್ಕಾಗಿ ಅರ್ಪಣೆ ಮಾಡಿದವರ ಹೆಸರುಗಳು ಬರಬೇಕು. ನಮ್ಮ ಜಿಲ್ಲೆಯ ಸಂಸ್ಕೃತಿಗಳು, ಸಂಸ್ಕಾರಗಳ ಪಠ್ಯಪುಸ್ತಕದಲ್ಲಿ ಬರಬೇಕು. ನಮ್ಮ ರಾಜ್ಯದ ಸಂಸ್ಕಾರಗಳ ಪಠ್ಯಪುಸ್ತಕದಲ್ಲಿ ಬರಬೇಕು. ಅದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕೆಂಬ ದೃಷ್ಟಿಯಿಂದ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ವಿನಃ ಯಾವುದೇ ರಾಜಕೀಯ ಮಾಡಲಿಕ್ಕೆ ಅಲ್ಲ.